ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲವಾಗಿದ್ದಾರೆ. ಚಾಮರಾಜನಗರ ಕ್ಷೇತ್ರದ ಸಂಸದ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲ. 76 ವರ್ಷದ ಸಂಸದ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲ. ಮಧ್ಯರಾತ್ರಿ 1:20ಕ್ಕೆ ಶ್ರೀನಿವಾಸ್ ಪ್ರಸಾದ್ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮೂತ್ರಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಶ್ರೀನಿವಾಸ್ ಪ್ರಸಾದ್. 3 ದಿನಗಳ ಹಿಂದೆಯಷ್ಟೇ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ತುರ್ತು ನಿಗಾ ಘಟಕದಲ್ಲಿರಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ಪತ್ನಿ ಹಾಗೂ 3 ಪುತ್ರಿಯರನ್ನ ಅಗಲಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಸಾವನ್ನಪ್ಪಿದ್ದಾರೆ. ಕೇವಲ 76 ವರ್ಷ ವಯಸ್ಸಾಗಿದ್ದಷ್ಟೇ ಹಿರಿಯ ನಾಯಕ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲವಾಗಿದ್ದಾರೆ. ಚಾಮರಾಜನಗರ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನ ಮಾಡಿದ್ರು, ಸಂಸದರಾಗಿದ್ರು. ಚಾಮರಾಜನಗರ ಕ್ಷೇತ್ರದ ಸಂಸದ ಶ್ರೀನಿವಾಸ್ ಪ್ರಸಾದ್ ಮಧ್ಯರಾತ್ರಿ 1:20ರ ಸರಿಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳಿಂದ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಮೂತ್ರಕೋಶ ಸಂಬಂಧಿ ಕಾಯಿಲೆಯಿಂದ ಕೂಡ ಅವರು ಬಳಲ್ತಾ ಇದ್ರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿ ತೀವ್ರ ನಿಗಾ ಘಟಕದಲ್ಲಿರಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾದರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಸಾವನ್ನಪ್ಪಿದ್ದಾರೆ. 10 ವರ್ಷಗಳ ಹಿಂದೆ ಕೂಡ ಅವರು ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು ಇದೇ ವಿಚಾರವಾಗಿ. ಇದೀಗ ಮತ್ತೆ ಆ ರೋಗ ಉಲ್ಬಣ ಕಂಡ ನಂತರದಲ್ಲಿ ಮೂತ್ರಕೋಶ ಸಂಬಂಧ ಕಾಯಿಲೆ ಮತ್ತಷ್ಟು ಹೆಚ್ಚಾಗಿತ್ತು. ಹಾಗಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಶ್ರೀನಿವಾಸ್ ಪ್ರಸಾದ್ ಸಾವನ್ನಪ್ಪಿದ್ದಾರೆ. ಇನ್ನು ಅಗಲಿದಂತಹ ನಾಯಕ 3 ಪುತ್ರಿಯರನ್ನ ಕೂಡ ಹೊಂದಿದ್ದಾರೆ. ಇನ್ನು ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಕುಟುಂಬಸ್ಥರೆಲ್ಲರೂ ಕೂಡ ಒಮ್ಮತದಿಂದ ಅಲ್ಲಿಗೆ ಮೈಸೂರಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ತಯಾರಿಗಳು ಕೂಡ ಒಂದು ಕಡೆ ಆಗ್ತಾ ಇದೆ. ಹಿರಿಯ ನಾಯಕರಾಗಿದ್ದರು. ಚಾಮರಾಜನಗರ ಕ್ಷೇತ್ರದಂದರೆ ಚಾಮರಾಜನಗರ ಭಾಗಕ್ಕೆ ಸಾಕಷ್ಟು ಮನೆ ಮಾತಾಗಿದ್ದಂತಹ ಶ್ರೀನಿವಾಸ್ ಅವರು ಇವಾಗ ಸಾವನ್ನಪ್ಪಿದ್ದಾರೆ. ಕಳೆದ 3 ದಿನಗಳಿಂದ ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗಿತ್ತು. ತುರ್ತು ನಿಗಾ ಘಟಕದಲ್ಲಿರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಇಡೀ ಕುಟುಂಬಸ್ಥರಲ್ಲಿ ಒಂದು ರೀತಿ ದುಃಖತಪ್ತ ವಾತಾವರಣ. ತಮ್ಮ ಮನೆಯ ಒಡೆಯನನ್ನು ಕಳ್ಕೊಂಡಂತಹ ನೋವು ಆ ಕುಟುಂಬಕ್ಕೆ ಕಾಡ್ತಾ ಇದೆ. ಇದೀಗ ಮೈಸೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಪಾರ್ಥಿವ ಶರೀರವನ್ನು. ಆ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ರಿ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ಮೈಸೂರಿಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಆಂಬ್ಯುಲೆನ್ಸ್ ಮೂಲಕವಾಗಿ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಇಂದು ಶ್ರೀನಿವಾಸ್ ಪ್ರಸಾದ್ರ ಅಂತಿಮ ದರ್ಶನ ಕೂಡ ಇಡಲಾಗುತ್ತೆ. ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಇಂದು ಸಂಜೆ ಶ್ರೀನಿವಾಸ್ ಪ್ರಸಾದ್ರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಇದೀಗ ಪಾರ್ಥಿವ ಶರೀರವನ್ನು ಮಣಿಪಾಲ್ ಆಸ್ಪತ್ರೆಯಿಂದ ನೇರವಾಗಿ ಮೈಸೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನು ಲೋಕಸಭಾ ಸದಸ್ಯರಾಗಿದ್ದರು, ಧೀಮಂತ ನಾಯಕರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಕೇವಲ 76 ವರ್ಷ ವಯಸ್ಸಷ್ಟೇ. ಇತ್ತೀಚೆಗಷ್ಟೇ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರನ್ನು ಕೂಡ ಕಂಡಿದ್ರು. ಇದ್ದಕ್ಕಿದ್ದಂತೆ ರಾತ್ರಿ ಸುಮಾರು 1:20ರ ಸಮಯದಲ್ಲಿ ಹೃದಯಾಘಾತವಾಗಿದೆ. ಅವರು ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ ಅಂದರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ. ಆದರೆ ಅವರ ದೇಹ ಸ್ಪಂದಿಸಿಲ್ಲ. ಅಂದರೆ ಇಡೀ ದಲಿತ ಸಮುದಾಯಕ್ಕೆ ಒಂದು ರೀತಿ ತುಂಬಲಾರದಂತಹ ನಷ್ಟ ಇದು. ಇಡೀ ಕುಟುಂಬಸ್ಥರಲ್ಲಿ ಒಂದು ರೀತಿ ಆತಂಕ, ದುಃಖ ಮಡುಗುಟ್ಟಿದೆ. ಅವರ 3 ಪತ್ನಿಯರು, ಅವರ 3 ಮಕ್ಕಳು ಹಾಗೆ ಅವರ ಪತ್ನಿ ದುಃಖತಪ್ತರಾಗಿದ್ದಾರೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಯಿಂದ ಇದೀಗ ಪಾರ್ಥಿವ ಶರೀರವನ್ನು ಮೈಸೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಮೈಸೂರಿಗೆ ಶ್ರೀನಿವಾಸ್ ಪ್ರಸಾದ್ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ಮೈಸೂರಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕವಾಗಿ ಪಾರ್ಥಿವ ಶರೀರವನ್ನು ಈಗ ರವಾನೆ ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ ಇಂದು ಶ್ರೀನಿವಾಸ್ ಪ್ರಸಾದ್ರ ಅಂತಿಮ ದರ್ಶನವನ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿ ಅವರ ನಿವಾಸ ಇದೆ. ಅದೇ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ.
ಇಂದು ಸಂಜೆ ಶ್ರೀನಿವಾಸ್ ಪ್ರಸಾದ್ರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಸಂಜೆ ಹೊತ್ತಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕೆ ಕುಟುಂಬಸ್ಥರ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಮೈಸೂರಿಗೆ ಶ್ರೀನಿವಾಸ್ ಪ್ರಸಾದ್ರ ಪಾರ್ಥಿವ ಶರೀರ ರವಾನೆ ಮಾಡಲಾಗ್ತಾ ಇದೆ. ದಲಿತ ಸಮುದಾಯದ ಹಿರಿಯ ನಾಯಕರಾಗಿದ್ರು. ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಪಡೆಯಾಗಿ ಬಿಜೆಪಿಯಲ್ಲೇ ಇದ್ರು. ಅಂದ್ರೆ ಇತ್ತೀಚೆಗೆ ಮೋದಿ ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಹಾಜರಾಗಿರಲಿಲ್ಲ. ಒಂದು ಕಡೆ ಈಗಾಗಲೇ ಇಡೀ ಕುಟುಂಬಸ್ಥರಲ್ಲಿ ದುಃಖ ತಪ್ತ ನೀರವ ಮೌನ ಆವರಿಸಿದೆ. ತಮ್ಮ ಮನೆಯ ಒಡೆಯನನ್ನ ಕಳ್ಕೊಂಡಂತ ಭಾವ, ಅವರ ಪತ್ನಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಎಂಥವರ ಕಣ್ಣು ಕೂಡ ನಿಂತಿದೆ. ಅವರ 3 ಜನ ಪುತ್ರಿಯರು ಕೂಡ ದುಃಖ ತಪ್ತರಾಗಿದ್ದಾರೆ. ತಮ್ಮ ತಂದೆಯನ್ನ ಕಳ್ಕೊಂಡಂತಹ ನೋವು. 3 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲೇ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಇನ್ನೇನು ಗುಣಮುಖರಾಗಿ ಅವರು ಮನೆಗೆ ವಾಪಸ್ ಬರ್ತಾರೆ ಅಂತಾನೆ ಅಂದುಕೊಂಡಿದ್ರು ಇಡೀ ಕುಟುಂಬಸ್ಥರು. ಆದರೆ ಇದ್ದಕ್ಕಿದ್ದಂತೆ 1:20 ಸರಿಸುಮಾರಿನಲ್ಲಿ ಹೃದಯಾಘಾತವಾಗಿದೆ. ಭಾರತ ಲೋಕಕ್ಕೆ ಶ್ರೀನಿವಾಸ್ ಪ್ರಸಾದ್ ಪಯಣವನ್ನ ಬೆಳೆಸಿದ್ದಾರೆ. ದಲಿತ ಸಮುದಾಯದ ಹಿರಿಯ ನಾಯಕ ಇನ್ನಿಲ್ಲವಾಗಿದ್ದಾರೆ. ತಂದೆ ಶ್ರೀನಿವಾಸ್ ಪ್ರಸಾದ್ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಪುತ್ರಿ ಪೂರ್ಣಿಮಾ ಪ್ರಸಾದ್ ವಿಚಾರವಾಗಿ ಮಾತನಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಂದೆಯ ಆರೋಗ್ಯ ಸಾಕಷ್ಟು ಗಂಭೀರವಾಗಿತ್ತು. ಮೈಸೂರಿನ ನಿವಾಸದಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ವಿಧಿವಿಧಾನಗಳನ್ನು ಪೂರೈಸಿ ನಂತರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದೇವೆ ಅಂತ ಅವರ ಪುತ್ರಿ ಪೂರ್ಣಿಮಾ ಹೇಳಿದ್ದಾರೆ. ನಮ್ಮ ತಂದೆಯವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು. ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಎಲ್ಲ ವೈದ್ಯರು ಅವ್ರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವ್ರಿಗೆ ಸರಿಪಡಿಸೋಕ್ಕೆ, ಅವ್ರನ್ನ ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ. ಪ್ರಯತ್ನ ಇವತ್ತು ಕೈಗೂಡಲಿಲ್ಲ. ಯಾಕೆ ಏನು ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ. 1:20 ಸಮಯದಲ್ಲಿ ಅದು ಅವರಿಗೆ ಹೃದಯಾಘಾತ ಆಗಿ ನಿಧನರಾಗಿದ್ದಾರೆ. ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ನಮ್ಮ ತಂದೆಯವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು. ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಎಲ್ಲ ವೈದ್ಯರು ಅವ್ರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವ್ರಿಗೆ ಸರಿಪಡಿಸೋಕ್ಕೆ, ಅವ್ರನ್ನ ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ. ಪ್ರಯತ್ನ ಇವತ್ತು ಕೈಗೂಡಲಿಲ್ಲ. ಯಾಕೆ ಏನು ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ. 1:20 ಸಮಯದಲ್ಲಿ ಅದು ಅವರಿಗೆ ಹೃದಯಾಘಾತ ಆಗಿ ನಿಧನರಾಗಿದ್ದಾರೆ. ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ನಮ್ಮ ತಂದೆಯವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು. ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಇದು ಅವರ ಪುತ್ರಿಯವರ ಮಾತಿದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸ್ಥಿತಿ ಸಾಕಷ್ಟು ಬಿಗಡಾಯಿಸ್ತಾ ಇತ್ತು. ಆದರೆ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇರಲಿಲ್ಲ. ಹಾಗಾಗಿ ಅವರು ಸಾವನ್ನಪ್ಪಿದ್ರು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಈಗ ಪಾರ್ಥಿವ ಶರೀರವನ್ನು ಮೈಸೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಮನೆಯಲ್ಲಿ ವಿಧಿವತ್ತಾಗಿ ಏನೆಲ್ಲ ಕೈಂಕರ್ಯಗಳನ್ನ ನೆರವೇರಿಸಬೇಕು ಅದೆಲ್ಲವನ್ನು ನೆರವೇರಿಸಿದ ನಂತರದಲ್ಲಿ ಸಾರ್ವಜನಿಕ ದರ್ಶನಕ್ಕೂ ಕೂಡ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ ಅನ್ನುವಂಥ ಮಾತುಗಳನ್ನು ಆಡಿತು. ಮತ್ತು ಶ್ರೀನಿವಾಸ್ ಪ್ರಸಾದ್ ಕೇವಲ 76 ವರ್ಷ ವಯಸ್ಸಾಗಿತ್ತಷ್ಟೇ. ಆಗಸ್ಟ್ 6, 1947ರಲ್ಲಿ ಅವರ ಜನನವಾಗಿತ್ತು. ಅಂದರೆ 6 ಬಾರಿ ಸಂಸದರಾಗಿದ್ದರು, 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅಂದರೆ ಪ್ರತಿ ಬಾರಿ ಅವರು ಚುನಾವಣೆಗೆ ನಿಂತಾಗಲೂ ಕೂಡ ಒಂದು ರೀತಿ ದಲಿತ ಶಕ್ತಿಯಾಗಿ ಅವರು ಜನರ ಮುಂದೆ ಇರ್ತಿದ್ರು.
ಜನರು ಕೂಡ ಅಷ್ಟೇ ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ರು. ಇಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ಅವರು ಏನೆಲ್ಲ ಸಾಧನೆಗಳನ್ನು ಗೈದಿದ್ದಾರೋ ಅದೆಲ್ಲದಕ್ಕೂ ಕೂಡ ಒಂದು ರೀತಿ ಅಂದರೆ ದಲಿತ ನಾಯಕರಿಗೆ ಸ್ಫೂರ್ತಿಯಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕಳ್ಕೊಂಡಂತಹ ಇಡೀ ರಾಜಕೀಯ ವಲಯ ಒಂದು ಕಡೆ ದುಃಖ ತಪ್ತರಾಗಿದ್ದಾರೆ. ಇಡೀ ಕುಟುಂಬಸ್ಥರಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿದೆ. ಮಣಿಪಾಲ ಆಸ್ಪತ್ರೆಯ ಡಾಕ್ಟರ್ ತುಂಬಾ ಪ್ರಯತ್ನವನ್ನ ಪಟ್ಟರು. ಶ್ರೀನಿವಾಸ್ ಪ್ರಸಾದ್ ಅಳಿಯ ಹರ್ಷವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಚಾರವಾಗಿ. ಆದರೆ ಭಗವಂತ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅವರ ನಿಧನ ದಲಿತ ಸಮುದಾಯಕ್ಕೆ ತುಂಬಲಾರದಂತ ನಷ್ಟ ಅಂತ ಅವರ ಅಳಿಯ ಮಾತನಾಡಿದ್ದಾರೆ. ನನಗೆ ರಾಜಕೀಯಕ್ಕೆ ಜನ್ಮ ಕೊಟ್ಟಿದ್ದೇ ಶ್ರೀನಿವಾಸ್ ಪ್ರಸಾದ್ ರವರು. ಎಲ್ಲ ಅವರೊಂದಿಗೆ ಚರ್ಚಿಸಿ ತೀರ್ಮಾನಕ್ಕೆ ಬರ್ತಾ ಇದೆ. ತಂದೆ ಮಗನ ರೀತಿ ನನ್ನ ಅವರ ಸಂಬಂಧ ಇತ್ತು ಅಂತ ಮಾತನಾಡಿದ್ದಾರೆ. ಮಾನ್ಯ ಲೋಕಸಭಾ ಸದಸ್ಯರು, ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕರು ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು ನಮಗೆ ಇವತ್ತು ಅಗಲಿದ್ದಾರೆ. ಸುಮಾರು 1:20ಕ್ಕೆ ಅವರಿಗೆ ತೀವ್ರವಾದಂಥ ಹೃದಯಾಘಾತದಿಂದ ಎಲ್ಲ ಥರಂಥ ರೀತಿಯಲ್ಲಿ ಇವತ್ತು ನಮ್ಮ ಮಣಿಪಾಲ್ ಡಾಕ್ಟ್ರು ಅವರು ಕೂಡ ಎಲ್ಲ ರೀತಿಯಲ್ಲಿ ಅವ್ರನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಎಲ್ಲೋ ಒಂದು ಕಡೆ ನಮಗೆ ಭಗವಂತ ಈ ಥರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇದು ಇಡೀ ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದೆ. ವಿಶೇಷವಾಗಿ ನನಗೆ ರಾಜಕೀಯಕ್ಕೆ ಜನ್ಮ ಕೊಟ್ಟಂಥವರು ಇವತ್ತು ನನಗೆ ಒಂದು ರಾಜಕೀಯದಲ್ಲಿ ಒಂದು ಭಾಳ ಏಕಾಂಗಿಯಾಗಿ ನನಗೆ ಹೋರಾಟ ಮಾಡೋಕ್ಕೆ ಬಿಟ್ಟು ಹೋಗಿದ್ದಾರೆ. ಅವ್ರ ಕೊನೆ ಉಸಿರಿರೋರ್ಗೂ ಭಾಳ ಹೋರಾಟ ಮಾಡಿದ್ರು. ಅವರು ಹೋರಾಟ ಜೀವ ಅವ್ರದ್ದು ಕಳ್ಕೊಂಡು ನಮ್ಗೆ ಭಾಳ ನಷ್ಟ ಆಗಿದೆ. ಭಗವಂತ ಇವತ್ತು ನಮಗೆಲ್ಲ ಕುಟುಂಬ ಸದಸ್ಯರಿಗೆ ಆ ಶಕ್ತಿ ಕೊಡಲಿ ಅಂತ ನಾನು ಶ್ರೀಕಂಠೇಶ್ವರನ ಕೇಳ್ಕೊತೀನಿ ಸಂದರ್ಭದಲ್ಲಿ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿಲೀಪ್ ಇದ್ದಾರೆ. ದಿಲೀಪ್, ಶ್ರೀನಿವಾಸ್ ಪ್ರಸಾದ್ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾರೆ. ಅಂದರೆ 3 ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅಂದರೆ ಏಕಾಏಕಿ ಸಾವು ನಿಜಕ್ಕೂ ಕೂಡ ಆಘಾತವನ್ನು ಉಂಟು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಖಂಡಿತವಾಗ್ಲೂ ಶಕುಂತಲಾ ಅವರು ಕಳೆದ ಹಲವು ವರ್ಷಗಳಿಂದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಮನೆಯಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಕಾಲಿಗೆ ಪೆಟ್ಟನ್ನ ಮಾಡ್ಕೊಂಡಿದ್ರು. ಇದು ಗಾಯ ಉಲ್ಬಣ ಆಗಿತ್ತು. ಈ ಒಂದು ವಿಚಾರವನ್ನ ಹಲವರ ಬಳಿ ಬಂದಂತ ಅವ್ರನ್ನ ಭೇಟಿ ಮಾಡಕ್ ಬಂದಂತ ಸಂದರ್ಭದಲ್ಲಿ ಕೂಡ ಎಲ್ಲರ ಬಳಿ ಹೇಳ್ಕೊಳ್ತಾ ಇದ್ರು, ನಾನು ನೆಗ್ಲೆಕ್ಟ್ ಮಾಡಿದೆ ಆ ಒಂದು ಗಾಯವನ್ನ ಅಂತ. ಸ್ವತಃ ಸಿಎಂ ಅವರು ಕೂಡ ಈ ಒಂದು ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಎನ್ನುವಂತ ಸಲಹೆಯನ್ನು ಕೂಡ ಅವರು ಕೊಟ್ಟಿದ್ರು. ಆದ್ರೆ ಈ ಒಂದು ಗಾಯ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಆವರಿಸಿಕೊಂಡು ಈಗ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು. ತದನಂತರ ಮೂತ್ರಪಿಂಡ ವೈಫಲ್ಯ ಮತ್ತೆ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಸಾವನ್ನಪ್ಪಿರುವಂತದ್ದು. ಈಗ ಸದ್ಯಕ್ಕೆ ಅವರು ಮೈಸೂರಿಗೆ ಪಾರ್ಥಿವ ಶರೀರವನ್ನ ತರಲಾಗ್ತಾ ಇರುವಂತದ್ದು. ಸುಮಾರು 7-7:30 ಸಂದರ್ಭಕ್ಕೆ ಮೈಸೂರಿಗೆ ಪಾರ್ಥಿವ ಶರೀರವನ್ನು ತಂದು ಅವರ ಜಯಲಕ್ಷ್ಮೀಪುರಂ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ತದನಂತರ ಅಶೋಕ್ಪುರಂನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಸುಮಾರು 50 ವರ್ಷಗಳ ಕಾಲ ಅವರು ಸುದೀರ್ಘವಾದಂತಹ ರಾಜಕಾರಣ ಮಾಡಿದ್ರು. ಈಗ ಕಳೆದ ಮಾರ್ಚ್ 17ರಂದು ಅವರು ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳಿದ್ರು. ಯಾಕಂದ್ರೆ ತಮ್ಮ 50 ವರ್ಷಗಳ ಸುದೀರ್ಘ ರಾಜಕಾರಣ ಸಾಕಾಗಿದೆ ನನಗೆ, ನನ್ನ ಆರೋಗ್ಯ ಸ್ಪಂದಿಸ್ತಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಅವರು ರಾಜಕೀಯದಿಂದ ನಿವೃತ್ತಿಯನ್ನ ಪಡೆದಿದ್ರು. ಈಗ ಸದ್ಯಕ್ಕೆ ಹಾಲಿ ಸಂಸದರು ಆಗಿದ್ದಂತ ಚಾಮರಾಜನಗರ ಸಂಸದರಾದಂತಹ ಶ್ರೀನಿವಾಸ್ ಪ್ರಸಾದ್ ಸಾಕಷ್ಟು ಅವರ ಪ್ರಭಾವವನ್ನು ಹೊಂದಿದ್ರು. ಯಾಕಂದ್ರೆ ಮೈಸೂರು ಮತ್ತು ಚಾಮರಾಜನಗರದ ಭಾಗದಲ್ಲಿ ದಲಿತ ಹೋರಾಟಗಳ ಮೂಲಕ ಅವರು ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಈಗ ನಿಜಕ್ಕೂ ಕೂಡ ಅವರು ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಲಿತ ಸಮುದಾಯ ದಲಿತ ಧ್ವನಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅಲ್ಲೂ ಕೂಡ ಸ್ವಾಭಿಮಾನಿ ರಾಜಕಾರಣಿ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಹೆಸರನ್ನ ಪಡ್ಕೊಂಡಿದ್ದಂತವ್ರು ಶಕುಂತಲಾ. ಅಂದ್ರೆ ದಲಿತ ನಾಯಕರಾಗಿ ಹೊರಹೊಮ್ಮಿದಂತವರು, ದಲಿತ ಶಕ್ತಿಯಾಗಿ ನಿಂತಿದ್ದಂತ ನಾಯಕರು. ಅಂದ್ರೆ ಆ ಭಾಗದ ಜನರಿಗೆ ನಿಜಕ್ಕೂ ಕೂಡ ಅಂದ್ರೆ ಸಹಿಸಿಕೊಳ್ಳಲಾಗದಂತ ನೋವಿದು. ಖಂಡಿತವಾಗ್ಲು ಶಕುಂತಲಾ, ಯಾಕಂದ್ರೆ ಮೈಸೂರು ಭಾಗದಲ್ಲಿ ಅವರು ದೊಡ್ಡ ಶಕ್ತಿಯಾಗಿದ್ರು, ರಾಜಕಾರಣದಲ್ಲಿ ಅವರು ದೊಡ್ಡ ಶಕ್ತಿಯಾಗಿದ್ರು. ಯಾಕಂದ್ರೆ ಸುದೀರ್ಘವಾದಂತ 50 ವರ್ಷಗಳ ರಾಜಕಾರಣ. ಅವ್ರು ರಾಜಕಾರಣಕ್ಕೆ ಬಂದಿದ್ದೆ ಬಸವಲಿಂಗಪ್ಪ ಅವರ ಸಚಿವ ಸಂಪುಟದಿಂದ ಕೈ ಬಿಟ್ರು ಅನ್ನುವ ಕಾರಣಕ್ಕೋಸ್ಕರ ಅವರು ರಾಜಕಾರಣಕ್ಕೆ ಬಂದು ಅವರು ಏನು ಅಂದ್ಕೊಂಡಿದ್ರು, ಅವರು ಬಸವಲಿಂಗಪ್ಪನವರು ಉಪಚುನಾವಣೆಯಲ್ಲಿ ಅವ್ರನ್ನ ಸೋಲಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಬಸವಲಿಂಗಪ್ಪ ಅವ್ರನ್ನ ಗುರುಗಳಾಗಿ ಪಡೆದಿದ್ರು. ಮೈಸೂರು ಭಾಗದಲ್ಲಿ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ದಲಿತ ನಾಯಕರ ಆಗಿ ಕಾಣಿಸ್ಕೊಂಡಿದ್ದಂತವ್ರು. ಆದ್ರೆ ಅವರು ಸಚಿವ ಸಂಪುಟದಿಂದ ಕೈ ಬಿಟ್ಟಂತ ಸಂದರ್ಭದಲ್ಲಿ ದಲಿತ ಸಮುದಾಯವನ್ನೇ ದೊಡ್ಡ ಮಟ್ಟದಲ್ಲಿ ರೊಚ್ಚಿಗೆದ್ದಿದ್ರು. ಆ ಸಂದರ್ಭದಲ್ಲಿ ಅವರ ಸಚಿವ ಸಂಪುಟದಿಂದ ಕೈ ಬಿಟ್ಟೋದನ್ನ ವಿಚಾರಣೆ ಇಟ್ಟು
ಇಟ್ಕೊಂಡು ಅವರು ರಾಜಕಾರಣಕ್ಕೆ ಬಂದಂತವ್ರು. ಅದೇ ರೀತಿಯಾದಂತ ಹೋರಾಟವನ್ನ ಮಾಡ್ಕೊಂಡು ಸುಮಾರು 50 ವರ್ಷಗಳ ಕೂಡ ಅವರು ರಾಜಕಾರಣವನ್ನ ಮಾಡ್ಕೊಂಡು ಬಂದಂತವ್ರು ಶಕುಂತಲಾ. ಧನ್ಯವಾದ ದಿಲೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.